ಬಗ್ಗೆ ಮಾತನಾಡಿದ್ವಿ, ಕೃಷಿ ಬಗ್ಗೆ ಮಾತನಾಡಿದ್ವಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರದ ಬಗ್ಗೆ ಮಾತನಾಡಿದ್ವಿ. ಅದರಿಂದ ಒಂದಿಷ್ಟು ಪಕ್ಕಕ್ಕೆ ಬಂದು ರೈತರ ಬಗ್ಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಹೇಳುವಂತಹದ್ದಾದ್ರೆ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಹೆಚ್ಚಾಗ್ತಾ ಇದೆ ಕೃಷಿಯಲ್ಲಿ. ಅದು ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ರೈತರಿಗೂ ಕೂಡ ಅರಿವಿಲ್ಲ. ಅದನ್ನ ತಿಳಿಸಬೇಕು ಅಂತಾನೆ ವಿದ್ಯಾರ್ಥಿಗಳು ಈಗೇನು ಅಭ್ಯರ್ಥಿಗಳು ಬರ್ತಾ ಇದ್ದಾರೆ, ಅದರ ಅವಶ್ಯಕತೆ ಕೂಡ ಬಹಳ ಇರತಕ್ಕಂತಹದ್ದು. ಈಗ ರೈತರಿಗೆ ನೇರವಾಗಿ ಸಲಹೆಗಳನ್ನ ಕೊಡುವಂತದ್ದಾದ್ರೆ, ಒಂದು ಬೆಳೆಗೆ ಈಗ ಒಂದು ಕಳೆನಾಶಕ ಅನ್ನುವಂತಹ ಔಷಧಿಯನ್ನು ಸಿಂಪರಣೆ ಆಗಿರ್ಬೋದು. ನೀವು ಮೊದಲೆಲ್ಲ ಕೂಡ ಸಾವಯವ ಕೃಷಿಯನ್ನ ಬಳಸ್ತಾ ಇದ್ರು, ತಿಪ್ಪೆ ಗೊಬ್ಬರವನ್ನ ಹಾಕ್ತಾ ಇದ್ರು, ಆಗ ಬರ್ತಕ್ಕಂಥ ರೋಗಗಳ ಬೇರೆ ಆಗಿರ್ತಿತ್ತು, ಅದಕ್ಕೆ ತಕ್ಕನಾದಂತಹ ಔಷಧಿಯನ್ನು ಸಿಂಪರಣೆ ಮಾಡ್ತಾ ಇದ್ರು. ಈಗ ಹವಾಮಾನ ವೈಪರೀತ್ಯದಿಂದ ಒಂದಿಷ್ಟು ರೋಗಗಳು ಬರ್ತಕ್ಕಂಥದ್ದಾಗತ್ತೆ, ಜೊತೆಗೆ ಕಳೆನಾಶಕಗಳನ್ನ ಬಳಸಿ ಭೂಮಿಯ ಒಂದು ಫಲವತ್ತತೆ ಹಾಳಾಗ್ತದೆ ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಕ್ಕಂತಹದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಸಲಹೆಗಳನ್ನ ಕೊಡುವಂತದ್ದಾದ್ರೆ ರೈತರಿಗೆ ಸರ್. ಬಹಳ ಸಮರ್ಪಕವಾದಂಥ ತಮ್ಮ ಒಂದು ಸವಾಲಿನ ಪ್ರಶ್ನೆ. ಈಗ ಸಸ್ಯ ಆಧಾರಿತ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು, ಬಳಕೆ ಮಾಡ್ತಕ್ಕಂಥದ್ದು ಈಗ ಪ್ರಚಲಿತವಾಗ್ತಾ ಇದೆ. ರಾಸಾಯನಿಕ ಬಳಕೆ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಎಲ್ಲಿ ರಾಸಾಯನಿಕ ಅನಿವಾರ್ಯ ಅನ್ನತಕ್ಕನ್ನೊಂದು ಕಂಡು ಬಂದಾಗ, ಸಸ್ಯ ಆಧಾರಿತ ಪೋಷಕಗಳು ದೊರೆದೇ ಇರತಕ್ಕಂತಾಗ ಅದನ್ನು ಮಾಡ್ತೀವಿ. ಹಾಗಾಗಿ ಇವತ್ತಿನ ನಮ್ಮ ಬೆಳೆ ಉತ್ಪಾದನೆ ಕ್ರಮ ಹೆಂಗಿದೆ ಅಂತ ಹೇಳಿದ್ರೆ, ಸಮಗ್ರವಾದಂಥ ವ್ಯವಸ್ಥೆ, ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರಿತೀವಿ. ಸೊ ಹಾಗಾಗಿ ಇವತ್ತು ಯಾವುದೇ ಗೊಬ್ಬರ ಇರ್ಬೋದು, ಔಷಧಿ ಇರಬಹುದು, ಸಂರಕ್ಷಣೆ ಪದಾರ್ಥ ಇರ್ಬೋದು, ಎಲ್ಲವನ್ನು ಕೂಡ ಇವತ್ತು ಸಾವಯವವಾಗಿ ಗಿಡಗಳ ಮೂಲಕ ಸಸ್ಯಾಧಾರಿತ ಪದಾರ್ಥಗಳನ್ನ ಉತ್ಪಾದನೆ ಮಾಡ್ತಕ್ಕನ್ನೋದಕ್ಕೆ ಇವತ್ತು ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತದೆ. ಅದಕ್ಕೆ ಬೇಕಾಗ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಈಗ ಆ ಒಂದು ಪದಾರ್ಥಗಳ ಬಳಕೆ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಅತಿ ಹೆಚ್ಚಿನ ರಾಸಾಯನಿಕವನ್ನು ಮುಂದುವರಿಸ್ತಕ್ಕನ್ನೋದನ್ನ ಬದಲಾಗಿ ಪರ್ಯಾಯವಾಗಿ ಈ ರೀತಿಯಾದಂಥ ಜೈವಿಕ ಮೂಲದ ವಸ್ತುಗಳನ್ನ, ಪದಾರ್ಥಗಳನ್ನ ಇವತ್ತು ಬಳಕೆ ಮಾಡತಕ್ಕಂಥದ್ದಕ್ಕೆ ಮಾರ್ಗದರ್ಶನ ನೀಡೋದಕ್ಕೆ ಈ ಒಂದು ಕೃಷಿ ಪದವೀಧರರ ಅವಶ್ಯಕತೆ ಇದೆ. ಹೌದು, ಹಳೆ ಪದ್ಧತಿಯನ್ನು ಬಿಡಿ, ವೈಜ್ಞಾನಿಕಕ್ಕೆ ಮುಂದೆ ಬನ್ನಿ. ಹಳೆ ಪದ್ಧತಿಯಿಂದ ಆಹಾರದಲ್ಲಿ ಬರ್ತಕ್ಕಂಥ ಕಲ್ಮಶಗಳನ್ನ ಹೋಗಲಾಡಿಸೋದಕ್ಕೆ ಈ ರೀತಿಯಾಗಿ ನೀವು ಹೋಗಿ ಅನ್ನೋ ರೀತಿಯಾದಂಥ ಮಾರ್ಗದರ್ಶನವನ್ನ ಇವತ್ತು ಕೃಷಿಕರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಒಂದು ದಿಕ್ಕಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಅಗತ್ಯವಿದೆ.